ಬಿಗ್ ಬಾಸ್ ಶೋ ಮುಗಿದ ಮೇಲೂ ಕೆಲ ಫ್ರೆಂಡ್ಶಿಪ್ಗಳು ಹಾಗೆ ಕ್ಯಾರಿ ಆಗುತ್ತವೆ. ದೊಡ್ಡ ಮನೆಯಲ್ಲಿ ವೈರಿಗಳಂತೆ ಇದ್ದವರೆಲ್ಲ ಹೊರಗೆ ಬಂದ ಮೇಲೆ ಕ್ಲೋಸ್ ಫ್ರೆಂಡ್ಸ್ ಆಗಿರುವ ಸಾಕಷ್ಟು ಉದಾಹರಣೆಗಳಿವೆ. ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ರಕ್ಷಿತಾ ಶೆಟ್ಟಿ ಜೊತೆಗೆ ಕ್ಲೋಸ್ ಇದ್ದವರೆಲ್ಲ ಈಗ ಅವರ ಕಾಲ್ ಪಿಕ್ ಮಾಡ್ತಿಲ್ವಂತೆ. ಹೀಗಂತ ನಾವು ಹೇಳ್ತಿಲ್ಲ. ಮಾಜಿ ಸ್ಪರ್ಧಿ ನಿರೂಪಕಿ ಜಾಹ್ನವಿ ಅವರು ಈ ಬಗ್ಗೆ ಸತ್ಯವನ್ನು ರಿವೀಲ್ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ರಕ್ಷಿತಾ ಶೆಟ್ಟಿ ಎಲ್ಲರೂ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ, ಹಾಗಾಗಿ ಯಾರೂ ಮೀಟ್ ಆಗೋಕೆ ಆಗ್ತಾ ಇಲ್ಲ ಅಂತ ಬಿಗ್ ಬಾಸ್ನಲ್ಲಿ ತಮಗೆ ಕ್ಲೋಸ್ ಇದ್ದವರು ಹೊರ ಬಂದ ಮೇಲೆ ಯಾಕೆ ಮೀಟ್ ಆಗಿಲ್ಲ ಅನ್ನೋ ಪ್ರಶ್ನೆಗೆ ಭಾವುಕರಾಗಿ ಉತ್ತರವನ್ನು ನೀಡಿದರು. ಜೊತೆಗೆ ನಾನು ಪ್ರಸ್ತುತ ಜಾಹ್ನವಿ, ಅಶ್ವಿನಿ ಮೇಡಮ್ ಹಾಗೂ ರಾಶಿಕಾ ಜೊತೆ ಮಾತ್ರ ಸಂಪರ್ಕದಲ್ಲಿದ್ದೇನೆ, ಉಳಿದಂತೆ ಬೇರೆ ಯಾವ ಹುಡುಗಿಯರೊಂದಿಗೂ ಸಂಪರ್ಕದಲ್ಲಿಲ್ಲ ಅಂತ ಸ್ಪಷ್ಟಪಡಿಸಿದ್ರು. ಈ ಬಗ್ಗೆ ಇದೀಗ ಜಾಹ್ನವಿ ರಿಯಾಕ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ನಲ್ಲಿ ರಕ್ಷಿತಾ ಶೆಟ್ಟಿ, ಜಾಹ್ನವಿ ಹಾಗೂ ಅಶ್ವಿನಿ ಗೌಡಗೆ ಬರೀ ಜಗಳವೇ ಆಗ್ತಿತ್ತು. ಆದರೆ ಹೊರಗಡೆ ಬಂದ ಮೇಲೆ ಇವರು ಚೆನ್ನಾಗಿಯೇ ಇದ್ದಾರೆ. ಈ ಬಗ್ಗೆ ಮಾತನಾಡಿದ ಜಾಹ್ನವಿ, ಇದಕ್ಕೆ ಹೇಳೋದು ಕಾಲವೇ ಉತ್ತರ ಕೊಡುತ್ತೆ ಅಂತ. ನಾವೆಲ್ಲರೂ ಚೆನ್ನಾಗಿದ್ದೇವೆ. ರಿಯಾಲಿಟಿ ಶೋಗಳಿಂದ ಜನಕ್ಕೆ ಮಸಾಲ ಬೇಕು ಅಷ್ಟೇ. ಶೋ ಡಿಸೈನ್ ಮಾಡಿರೋದೇ ಹಾಗೆ. ನಾವು ಅದಕ್ಕೆಲ್ಲ ರೆಡಿಯಾಗಿ ಹೋಗಬೇಕು. ಇವರು ನಮ್ಮನ್ನು ಹೀಗೆ ತೋರಿಸ್ತಾರೆ, ಹೀಗೆ ಮಾಡಿದರೆ ಜನಕ್ಕೆ ಇಷ್ಟ ಆಗುತ್ತೆ. ಅದೆಲ್ಲ ಹ್ಯೂಮನ್ ಮೆಂಟಾಲಿಟಿ ನೋಡಿ. ಎಲ್ಲೋ ಒಂದು ಕಡೆ ಜಗಳ ಆಗ್ತಿದೆ ಅಂತಂದಾಗ ಕ್ಯೂರಿಯಾಸಿಟಿಯಿಂದ ಹೋಗಿ ನೋಡ್ತೇವೆ. ಇದೆಲ್ಲವನ್ನು ಕೂಡ ಅಧ್ಯಯನ ಮಾಡಿಯೇ ಜನಕ್ಕೆ ಏನು ಬೇಕು ಅನ್ನೋದು ಗೊತ್ತಿದೆ. ಅದರ ಆಚೆಗೆ ನಾವೆಲ್ಲರೂ ತುಂಬ ಚೆನ್ನಾಗಿರ್ತೇವೆ. ಆದರೆ ಜನಕ್ಕೆ ಏನು ಬೇಕು ಅದನ್ನೇ ತೋರಿಸಿದಾಗ ಏನಾಗುತ್ತೆ ಅಂದರೆ ನಾವು ವಿಲನ್ ಆಗಿಬಿಡ್ತೇವೆ. ರಕ್ಷಿತಾ ಶೆಟ್ಟಿ ಮೇಲೆ ಸಿಂಪತಿ ಬಂದಿರುತ್ತೆ. ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಯಾರ ಜೊತೆಗೆಲ್ಲ ಕ್ಲೋಸ್ ಆಗಿ ಇದ್ಲೋ ಅವರೆಲ್ಲ ಈಗ ಫೋನ್ ಪಿಕ್ ಮಾಡ್ತಿಲ್ವಂತೆ. ಅದು ನಾಟಕ ಆಗಿಬಿಡುತ್ತೆ ಅಲ್ವಾ. ಜನರ ಕಣ್ಣಿಗೆ ಒಳ್ಳೆಯವರು ಆಗೋದಕ್ಕೆ ಪ್ರೀತಿ, ವಿಶ್ವಾಸ, ಬಾಂಧವ್ಯವನ್ನೆಲ್ಲ ತೋರಿಸಿಕೊಳ್ಳೋದು, ಇದೇ ನನಗೆ ಆಗೋದಿಲ್ಲ ಅಂತ ಜಾಹ್ನವಿ ಹೇಳಿದ್ದಾರೆ. ಈಗ ಬಿಗ್ ಬಾಸ್ನಿಂದ ಹೊರಗಡೆ ಬಂದ ಮೇಲೂ ನನ್ನ ಮತ್ತು ಅಶ್ವಿನಿ ಅವರ ಫ್ರೆಂಡ್ಶಿಪ್ ಹಾಗೆಯೇ ಇದೆ. ಯಾಕಂದರೆ ಸ್ನೇಹಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ತೇವೆ. ಎರಡೂ ಜಡೆ ಸೇರಲ್ಲ ಅಂತಾರೆ. ಅಂಥದ್ರಲ್ಲಿ ಅಶ್ವಿನಿ ಅವರ ನನ್ನ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡ್ತಾರೆ. ನಾನು ಬೇರೆಯವರ ಜೊತೆ ಮಾತನಾಡಬೇಕಾದ್ರೂ ಅವರನ್ನು ಬಿಟ್ಟು ಕೊಡಲ್ಲ. ಅವರ ಸ್ವಾಭಿಮಾನ, ಅವರ ನೇರವಂತಿಕೆ ನನಗೆ ಈಗಲೂ ಕೂಡ ಇಷ್ಟ ಆಗುತ್ತೆ. ಬಿಗ್ ಬಾಸ್ನಲ್ಲಿ ಹೇಗಿದ್ದರೂ ಹೊರಗಡೆಯೂ ಹಾಗೇ ಇದ್ದಾರೆ ಅಶ್ವಿನಿ ಗೌಡ. ಅದು ಯಾವುದು ನಾಟಕ ಅಲ್ಲ. ಆ ಪ್ಯೂರಿಟಿನೇ ನನಗೆ ಅವರಲ್ಲಿ ಇಷ್ಟ ಆಗಿತ್ತು. ನನ್ನ ಸ್ಟ್ರಗಲ್, ನನ್ನ ಹಾರ್ಡ್ ವರ್ಕ್ ಅವರಿಗೆ ಇಷ್ಟ ಆಗುತ್ತೆ ಅಂತ ಜಾಹ್ನವಿ ಹೇಳಿದ್ದಾರೆ. ರಕ್ಷಿತಾ ಶೆಟ್ಟಿ ತುಂಬ ಚೆನ್ನಾಗಿ ಆಟ ಆಡಿದ್ದಾಳೆ, ನಾನು ಇಲ್ಲ ಅಂತ ಹೇಳಲ್ಲ. ಒಂದು ಮಸಾಲೆಗೆ ರಕ್ಷಿತಾ, ಅಶ್ವಿನಿ ಗೌಡ, ನಾನು, ಗಿಲ್ಲಿ ನಟನ ಕಾಂಟ್ರಿಬ್ಯೂಷನ್ ಅಂತೂ ತುಂಬ ಇತ್ತು. ಹಾಗಾಗಿ ಅವರು ಗೆದ್ದಿರೋದರ ಬಗ್ಗೆಯೂ ನನಗೆ ಖುಷಿ ಇದೆ. ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಮಾಡಿಕೊಂಡು ಅಷ್ಟೆಲ್ಲ ಶೈನ್ ಆಗ್ತಾರೆ ಅಂತಂದರೆ ಅವರಿಗೆ ಆ ಕೆಪಾಸಿಟಿ ಇದ್ದರೆ ಮಾತ್ರ ಆಗೋದು. ರಕ್ಷಿತಾ ಜೊತೆ ಸಿಕ್ಕಾಗೆಲ್ಲ ಚೆನ್ನಾಗಿಯೇ ಮಾತಾಡ್ತೇವೆ, ನಾವು ಚೆನ್ನಾಗಿಯೇ ಇದ್ದೇವೆ ಅಂತ ಜಾಹ್ನವಿಯವರು ಹೇಳಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.